ಮೇ 7ರ ಆಪರೇಷನ್ ಸಿಂಧೂರ್ನಲ್ಲಿ ಟಾಪ್ ಉಗ್ರರ ಹತ್ಯೆಯಾಗಿದೆ. ಭಾರತ ದಾಳಿಯಲ್ಲಿ ಪ್ರಮುಖ ಉಗ್ರರು ಉಡೀಸಾಗಿದ್ದಾರೆ. ಜೈಷ್ ಮತ್ತು ಲಷ್ಕರ್ ಸಂಘಟನೆಯ ಟಾಪ್ ಉಗ್ರರ ಹತ್ಯೆಯಾಗಿದೆ. ಯಾರ್ಯಾರು ಸತ್ರು ಅನ್ನುವಂತ ಲಿಸ್ಟ್ ಸಿಗ್ತಾ ಇದೆ. ಲಷ್ಕರ್ನ ಪ್ರಮುಖ ಉಗ್ರ ಮುದಸ್ಸರ್ ಕಾದಿಯಾನ್ ಹೊಗೆ ಹಾಕಿಸಿಕೊಂಡಿದ್ದಾನೆ. ಜೈಷ್ನ ಟಾಪ್ ಕಮಾಂಡರ್ ಹಫೀಜ್ ಮೊಹಮ್ಮದ್ ಜಮೀಲ್ ಈತನು ಕೂಡ ಹೊರಟು ಹೋಗಿದ್ದಾನೆ. ಮರ್ಕಜ್ ಸುಬಾನಲ್ಲಾದ ಇನ್ಚಾರ್ಜ್ ಆಗಿದ್ದ ಈತ ಜಮೀಲ್. ಮರ್ಕಜ್ ಸುಬಾನಲ್ಲ ಅಂತಂದ್ರೆ ಜೈಷ್ ಮೊಹಮ್ಮದ್ನ ಟ್ರೈನಿಂಗ್ ಸೆಂಟರ್. ಮೌಲಾನಾ ಮೊಹಮ್ಮದ್ ಅಜರ್ನ ಸಂಬಂಧಿ ಈತ. ಲಷ್ಕರ್ ಟಾಪ್ ಕಮಾಂಡರ್ ಖಾಲಿದ್ ಅಲಿಯಾಸ್ ಅಬು ಹಕ್ಸಾ ಹತ್ಯೆಯಾಗಿದ್ದಾನೆ. ಸೊ ಜೈಷ್ ಎ ಮೊಹಮ್ಮದ್ ಸಂಘಟನೆ, ಮೌಲಾನಾ ಮಸೂದ್ ಅಜರ್ ಈತನ ಸಂಘಟನೆಗೆ ಸೇರಿದಂತ ಪ್ರಮುಖ ಉಗ್ರರು, ಈ ಉಗ್ರರು ಸತ್ತು ಹೋಗಿದ್ದಾರೆ. ಇದು ಅಫಿಷಿಯಲಿ ಸಿಗ್ತಾ ಇರುವಂತ ಮಾಹಿತಿ. ಯಾರು ಸತ್ರು, ಎಷ್ಟು ಜನ ಸತ್ರು ಅಂತ ಭಾರತದಲ್ಲಿ ಕೆಲವರು ಕೇಳ್ತಾ ಇದ್ರು. ಅವರಿಗೆಲ್ಲ ಉತ್ತರ ಇದು. ಯಾಕಂತಂದ್ರೆ ಸತ್ತವರಲ್ಲಿ ನಮ್ಮವರಿದ್ದಾರೇನೋ ಅಂತ ಇವರಲ್ಲಿ ಇಲ್ಲಿ ಕೆಲವರಿಗೆ ಕಾಡ್ತಿತ್ತು ಅಂತ ಅನ್ಸುತ್ತೆ. ನಮ್ಮವರೆಲ್ಲಾದ್ರೂ ಹೋಗ್ಬಿಟ್ರು ಅಂತ ಉತ್ತರ ಸಿಗ್ತಾ ಇದೆ. ನಿಮ್ಮವರಿದ್ದಾರ ಅಂತ ನೋಡ್ಕೊಳ್ಳಿ. ಯಾರ್ಯಾರು ಸತ್ರು ಅನ್ನುವಂತ ಲಿಸ್ಟ್ ಬರ್ತಾ ಇದೆ. ಉಗ್ರರ ಸಾವಿಗೆ ಮನ ಮಿಡಿಯುವವರು ಕಾಶ್ಮೀರದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅಲ್ಲಿನ ಮಾಜಿ ಮುಖ್ಯಮಂತ್ರಿಯೊಬ್ಬರನ್ನು ಸೇರಿಸಿ ನೋಡ್ರಿ, ನಿಮ್ಮವ್ರು ಯಾರಾದ್ರೂ ಸತ್ತು ಹೋಗಿದ್ದಾರಾ ಅಂತ. ವ್ರತ ಏನಾದ್ರೂ ಆಚರಿಸ್ತೀರಿ ಅಂತ ಆದ್ರೆ ಆಚರಿಸಿ. ಹೆಸರುಗಳು ಬರ್ತಾ ಇದೆ. ಯಾರ್ಯಾರು ಸತ್ರು, ಹೇಗೆ ಸತ್ರು, ಹೆಸರುಗಳು ಬರ್ತಾ ಇದೆ. ಭಾರತದ ಮಿಸೈಲ್ ಅಟ್ಯಾಕಿಗೆ ತಂದೂರಿಯಾದವರು ಯಾರ್ಯಾರು? ಮೊನ್ನೆ ಪಾಕಿಸ್ತಾನದ ಆರ್ಮಿ ಆಫೀಸರ್ಸು ಇವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಇಂಥ ದರಿದ್ರ ಪರಿಸ್ಥಿತಿ. ಒಬ್ಬ ಆರ್ಮಿ ಆಫೀಸರ್ಗೆ ಅದಕ್ಕಿಂತ ಕೆಟ್ಟ ದಿನ ಬರೋದಕ್ಕೆ ಸಾಧ್ಯ ಇದೆಯಾ? ಭಯೋತ್ಪಾದಕನೊಬ್ಬನ ಅಂತ್ಯ ಸಂಸ್ಕಾರದಲ್ಲಿ ನಮಾಜೆ ಜಮಾನ್ ಅದರಲ್ಲಿ ಭಾಗಿಯಾಗೋದು. ಸೇನಾ ಸಮವಸ್ತ್ರದೊಂದಿಗೆ ಲಷ್ಕರ್ನ ಪ್ರಮುಖ ಉಗ್ರ ಮುದಸ್ಸರ್ ಕಾದಿಯಾನ್ ಹತ್ಯೆಯಾಗಿದ್ದಾನೆ. ಜೈಷ್ನ ಟಾಪ್ ಕಮಾಂಡರ್ ಹಫೀಜ್ ಮೊಹಮ್ಮದ್ ಜಮೀಲ್ ಈತನು ಸತ್ತು ಹೋಗಿದ್ದಾನೆ. ಜೈಷ್ ಎ ಮೊಹಮ್ಮದ್ನ ಟಾಪ್ ಕಮಾಂಡರ್. ಅಜರ್ ಮೊಹಮ್ಮದ್ನ ಸಂಬಂಧಿ ಮೊಹಮ್ಮದ್ ಯೂಸುಫ್ ಅಜರ್ ಈತನು ಕೂಡ ಸತ್ತು ಹೋಗಿದ್ದಾನೆ. ಲಷ್ಕರ್ ಎ ತಯ್ಯಬದ ಟಾಪ್ ಕಮಾಂಡರ್ ಖಾಲಿದ್ ಅಲಿಯಾಸ್ ಅಬು ಹಕ್ಸಾ ಹತ್ಯೆಯಾಗಿದ್ದಾನೆ. ಮರ್ಕಜ್ ತಯ್ಯಬದ ಉಸ್ತುವಾರಿಯಾಗಿದ್ದ ಅಬು ಜಿಂದಾಲ್ ಈತ ಸತ್ತು ಹೋಗಿದ್ದಾನೆ. ಅಲ್ಲಿಗೆ ಭಾರತದ ಏಟು ಕರೆಕ್ಟ್ ಆಗಿ ಬಿದ್ದಿದೆ. ಭಾರತದ ಮಿಸೈಲು ಉಡೀಸು ಮಾಡಿದ್ದು ಪ್ರಮುಖರನ್ನೇ. ಪಾಕಿಸ್ತಾನ ಡ್ಯಾಶ್ ರೋನಾ ಮಾಡ್ತಾ ಇತ್ತು. ಮೊನ್ನೆ ಅಮಾಯಕರನ್ನ ಕೊಂದಿದ್ದಾರೆ. ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇತ್ತು ಪಾಕಿಸ್ತಾನ. ನಮ್ಮ ಅಮಾಯಕರನ್ನು ಕೊಂದಿದ್ದಾರೆ, ಅಮಾಯಕರು ಸತ್ತಿದ್ದಾರೆ. ಒಂದು ಸೀಲ್ ಹಾಕಿ ಅಲ್ಲಿ ನಾವು ಗುಂಡಿ ತೋಡಿಟ್ಟಿದ್ದೀವಿ. ಭಾರತದ ಸೇನಾ ಪಡೆಗಳು ಗುಂಡಿ ತೋಡಿಟ್ಟಿದ್ದಾವೆ. ಮಾಡ್ರಿ ಅಂತ್ಯ ಸಂಸ್ಕಾರ. ಲಿಸ್ಟ್ ನೋಡ್ತಾ ಇದ್ದೀರಿ ಯಾರ್ಯಾರು ಸತ್ತು ಹೋದ್ರು ಅಂತ. ಇವರ ಸಾವಿಗೆ ಸಂಭ್ರಮಿಸಬೇಕು ನಾವು. ಭಾರತದ ಪಾಲಿಗೆ ಮಾರಕ, ಭಾರತ ಅಲ್ಲ ಜಗತ್ತಿನ ಪಾಲಿಗೆ ಮಾರಕ ಆದವರು, ಜಗತ್ತಿಗೆ ತಲೆನೋವಾದವರು. ಭಾರತವನ್ನ ಜಗತ್ತು ಅಪ್ರಿಶಿಯೇಟ್ ಮಾಡಬೇಕು. ಈ ಹಂತದಲ್ಲಿ ನಾವು ಸಿವಿಲಿಯನ್ಸ್ ಅನ್ನು ಟಾರ್ಗೆಟ್ ಮಾಡಲೇ ಇಲ್ಲ. ಭಯೋತ್ಪಾದಕರ ತರಬೇತಿ ಶಿಬಿರದ ಮೇಲೆ ಮಿಸೈಲ್ ನುಗ್ಗಿಸಿದೀವಿ, ಹೊಡೆದು ಬಿಸಾಕಿದೀವಿ. ಸತ್ತಿದ್ದು ಹಂದಿಗಳು. ಆ ಸಾವಿಗೆ ಸಂಭ್ರಮಿಸಬೇಕು. ಸತ್ತವರು ಯಾರು ಅನ್ನುವಂಥ ಪಟ್ಟಿ ಲಷ್ಕರ್ ಎ ತಯ್ಯಬ, ಹಫೀಜ್ ಸಯೀದ್, ಜೈಷ್ ಎ ಮೊಹಮ್ಮದ್, ಮೌಲಾನಾ ಅಜರ್ ಇದು ಇವರಿಬ್ಬರಿಗೆ ಸೇರಿದಂತ ಉಗ್ರ ಸಂಘಟನೆ. ಜೈಷ್ ಎ ಮೊಹಮ್ಮದ್ ಅಂತಂದ್ರೆ ಮೊಹಮ್ಮದನ ಸೇನೆ ಅಂತ ಅರ್ಥ. ಕಳಿಸಿದ್ದಾರೆ ಜನ್ನತಿಗೆ ಭಾರತದ ಸೈನಿಕರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.